ಹಲೋ, ಹಲಸಿನ ಹಣ್ಣಿನ ದೋಸೆ ಮಾಡ್ತಾಯಿದ್ದೀನಿ. 1 ಬೌಲ್ ಅಕ್ಕಿಯನ್ನು 2ರಿಂದ 3 ಗಂಟೆಗಳ ಕಾಲ ನೆನೆ ಹಾಕಿ ಗ್ರೈಂಡ್ ಮಾಡುವಾಗ 2 ಬೌಲ್ ಹಲಸಿನ ಹಣ್ಣನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇದು ಜಾಸ್ತಿ ತೆಳು ಆಗಿರಬಾರ್ದು, ಹಿಟ್ಟು ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಕನ್ಸಿಸ್ಟೆಂಟ್ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇದು ಸೀಸನ್ ವೈಸ್ ದೋಸೆ ಅಷ್ಟೇ. ಮಾರ್ಚಿಂದ ಹಲಸಿನಕಾಯಿ ಹಣ್ಣಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಸನ್ ಬರುವಾಗ ಇದರಲ್ಲಿ ವೆರೈಟಿ ಮಾಡ್ಕೋಬೋದು. ನಾವು ಉಳ್ಕ ಮಾಡ್ಕೋಬೋದು, ಇಲ್ಲ ಪಾಯಸ, ಪಡ್ಡು ಎಲ್ಲ ತುಂಬ ವೆರೈಟಿಯಾಗಿ ಮಾಡಿಕೊಂಡ್ರೆ ಒಳ್ಳೆಯದು. ಹಿಟ್ಟು ಸ್ವಲ್ಪ ದಪ್ಪನೇ ಇರಲಿ. ಬಿಸಿಯಾದ ಕಾವಲಿಗೆ ಆಯಿಲ್ ಹಾಕಿ ನಿಧಾನಕ್ಕೆ ದೋಸೆ ಮಾಡಿ. ಇದು ಬಿಸಿ ಬಿಸಿ ಇರುವಾಗಲೇ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಾದಲ್ಲಿ ಸ್ವಲ್ಪ ರೋಸ್ಟನ್ನು ಮಾಡ್ಕೋಬೋದು. ಅದರ ಮೇಲೆ ತುಪ್ಪ ಹಾಕ್ಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಶುಂಠಿ ಚಟ್ನಿ ಒಳ್ಳೆ ಕಾಂಬಿನೇಷನ್. 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 5ರಿಂದ 6 ಬ್ಯಾಡಗಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಚೂರ್ ಪೌಡರ್ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ. ಇದನ್ನು ಬಿಸಿ ಬಿಸಿ ಇರುವಾಗಲೇ ಶುಂಠಿ ಚಟ್ನಿ ಮತ್ತು ಜೇನುತುಪ್ಪ ಜೊತೆ ಸರ್ವ್ ಮಾಡಿ. ತುಂಬ ಟೇಸ್ಟಾಗಿರುತ್ತೆ. ಹೊಸದಾಗಿ ಕಲಿಯೋರಿಗೆ ಈ ರೆಸಿಪಿ ಯೂಸ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಹೊಸದಾಗಿ ಮಕ್ಕಳಿಗೆಲ್ಲ ನಾವು ರುಚಿ ಹಿಡಿಸಿದರೆ ಅವ್ರು ಖಂಡಿತವಾಗಿಯೂ ಇದನ್ನು ಮತ್ತೆ ಮತ್ತೆ ಕೇಳಿ ತಿಂತಾರೆ. ಎಲ್ಲರೂ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ.